ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಅನ್ವಿ ಜರ್ನಲ್. ಈ ವಿಡಿಯೋದಲ್ಲಿ ಕ್ರೋಶೆ ಹಾಕೋದಕ್ಕೆ ಬೇಕಾಗಿರೋ ಬೇಸಿಕ್ ಮೆಟೀರಿಯಲ್ಸ್ನ ತೋರಿಸಿದ್ದೀನಿ. ಹಾಗೆ ಸ್ಲಿಪ್ ನಾಟ್ ಮತ್ತು ಚೈನ್ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ. ಅದರ ಜೊತೆಗೆ ಕೆಲವೊಂದಿಷ್ಟು ಟಿಪ್ಸ್ ಕೂಡ ಇದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸುಲಭವಾಗಿ ಕ್ರೋಶೆ ಹಾಕೋದನ್ನ ಕಲಿಯಿರಿ. ಮೊದಲಿಗೆ ಯಾವ್ಯಾವ ಐಟಮ್ ಬೇಕು, ಮೆಟೀರಿಯಲ್ಸ್ ಬೇಕು ಅಂತ ನೋಡೋಣ. ಯಾರ್ನ್, ಉಲ್ಲನ್ ಅಂತಲೂ ಹೇಳ್ತೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ 2 ಥರ ಉಲ್ಲನ್ ಇದೆ. ಇದೆರಡು ಸೈಜ್ ಬೇರೆ ಬೇರೆ ಇದೆ. ಇದೇ ಥರ ಉಲ್ಲನ್ನಲ್ಲಿ ತುಂಬ ಸೈಜ್ ಸಿಗುತ್ತೆ, ಸಣ್ಣದ್ರಿಂದ ಹಿಡಿದು ತುಂಬ ದಪ್ಪ ಇರೋ ಉಲ್ಲನ್ವರೆಗೂ ಕೂಡ ಸಿಗುತ್ತೆ. ನಮ್ಮ ಪ್ರಾಜೆಕ್ಟ್ಗೆ ಯಾವ ಸೈಜ್ ಯಾರ್ನ್ ಬೇಕು ಅದನ್ನು ನಾವು ಚೂಸ್ ಮಾಡ್ಕೋಬೇಕು. ಯೆಲ್ಲೋ ಕಲರ್ acrylic yarn, ರೆಡ್ ಕಲರ್ ಕಾಟನ್ yarn. ಆಕ್ರಿಲಿಕ್ ಯಾರ್ನ್ ಸ್ವಲ್ಪ ಸ್ಟ್ರೆಚಬಲ್ ಇರುತ್ತೆ. ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಕಾಟನ್ ಯಾರ್ನ್ ಸ್ವಲ್ಪ ಕಡಿಮೆ ಸ್ಟ್ರೆಚ್ ಆಗುತ್ತೆ. ಇದು ಲೋ ಸ್ಟ್ರೆಚಬಲ್ ಆಗಿರೋದ್ರಿಂದ ಬ್ಯಾಗ್, ಪರ್ಸ್ ಇಂಥದಕ್ಕೆ ಯೂಸ್ ಮಾಡ್ಬೋದು. ಹಾಗೆ ಕಾಟನ್ ಕೂಲ್ ಇರೋದ್ರಿಂದ ನಾವು ಟಾಪ್ಸ್, ಕಾರ್ಡಿಗನ್ಸ್ ಇಂಥದಕ್ಕೋಸ್ಕರ ಕಾಟನ್ ಯಾರ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಚಳಿಗಾಲದಲ್ಲಿ ಹಾಕೊಳ್ಳುವಂಥ ಸ್ವೆಟರ್, ಸ್ಕಾರ್ಫ್, ಕ್ಯಾಪ್ ಇಂಥದಕ್ಕೆಲ್ಲ ಆಕ್ರಿಲಿಕ್ ಯಾರ್ನ ಯೂಸ್ ಮಾಡಿದ್ರೆ ಅದು ಬೆಚ್ಚಗಿಡುತ್ತೆ. ನಾವು ಏನು ಹಾಕ್ತಿದ್ದೀವಿ ಅದ್ರ ಮೇಲೆ ನಮಗೆ ಯಾವ ಕಲರ್ ಬೇಕು, ಯಾವ ಸೈಜ್ ಬೇಕು, ಹಾಗೆ ಯಾವ ಮೆಟೀರಿಯಲ್ ಬೇಕು, ಅಂದರೆ ಕಾಟನ್ ಯಾರ್ನ್ ಬೇಕಾ ಇಲ್ಲ ಆಕ್ರಿಲಿಕ್ ಯಾರ್ನ್ ಬೇಕಾ ಅಂಥೇಳಿ ನಮ್ಮ ಪ್ರಾಜೆಕ್ಟ್ ಮೇಲೆ ನಾವು ಡಿಸೈಡ್ ಮಾಡಿ ತಗೋಬೇಕು. ನೆಕ್ಸ್ಟ್ ಹುಕ್. ಇಲ್ಲಿ ನೋಡ್ಬೋದು ಎಷ್ಟೊಂದು ಸೈಜ್ ಇದೆ. ಇದು ಅಲ್ಯೂಮಿನಿಯಂ ಹುಕ್. ಇದಕ್ಕೆ ಸಿಲಿಕಾನ್ ಗ್ರಿಪ್ ಇದೆ. ಇಲ್ಲಿ ನೋಡಿ, ಸಣ್ಣದಿದು. ಟೂ mm ಹುಕ್. ಎಷ್ಟು ಸಣ್ಣದಿದೆ. ಅದೇ ಇದು 6 mm ಹುಕ್. ಇದು ಎಷ್ಟು ದಪ್ಪ ಇದೆ. ನಮ್ಮ ಪ್ರಾಜೆಕ್ಟ್ಗೆ ಯಾವ ಸೈಜ್ ಹುಕ್ ಬೇಕೋ ಆ ಸೈಜ್ ಹುಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ಹುಕ್ಕಲ್ಲಿ ಕೂಡ ಬೇರೆ ಬೇರೆ ಮೆಟೀರಿಯಲ್ಸ್ದು ಸಿಗುತ್ತೆ. ವುಡ್, ಅಲ್ಯೂಮಿನಿಯಂ, ಸ್ಟೀಲ್, ಪ್ಲಾಸ್ಟಿಕ್, ಆಕ್ರಿಲಿಕ್, ಹೀಗೆ ಯಾವುದು ನಮಗೆ ಕಂಫರ್ಟಬಲ್ ಅನಿಸುತ್ತೆ ಇಟ್ಕೊಳ್ಳೋದಕ್ಕೆ ಆ ಹುಕ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಈ ಹುಕ್ ಕಂಪ್ಲೀಟಾಗಿ ಅಲ್ಯೂಮಿನಿಯಂ ಹುಕ್. ಇದಕ್ಕೆ ಯಾವುದೇ ರೀತಿ ಸಿಲಿಕಾನ್ ಗ್ರಿಪ್ ಇಲ್ಲ. ಇದು 4.25 mm ಹುಕ್. ಈ ಹುಕ್ನ ನಾವು ಈ ರೀತಿ ಪೆನ್ಸಿಲ್ ಇಟ್ಕೋತೀವಲ್ಲ ಆ ರೀತಿನಾದರೂ ಇಟ್ಕೋಬೋದು, ಇಲ್ಲ ನೈಫ್ ಇಟ್ಕೋತೀವಲ್ಲ ಆ ರೀತಿನಾದರೂ ಇಟ್ಕೋಬೋದು. ಯಾರ್ನ್ ಮತ್ತು ಹುಕ್ ಜೊತೆಗೆ ಸೂಜಿ, ಕತ್ರಿ ಮತ್ತು ಸ್ಟಿಚ್ ಮಾರ್ಕರ್ ಕೂಡ ಬೇಕಾಗತ್ತೆ. ಸೂಜಿ, ಕತ್ರಿ ಎಲ್ಲ ಮನೇಲಿ ಇದ್ದೇ ಇರುತ್ತೆ. ಸ್ಟಿಚ್ ಮಾರ್ಕರ್ಗೆ ನಾವು ದುಡ್ಡು ಕೊಟ್ಟು ತೊಗೊಳ್ಳೇಬೇಕು ಅಂತೇನಿಲ್ಲ. ಸ್ಟಿಚ್ ಮಾರ್ಕರ್ ಬದಲು ಸೇಫ್ಟಿ ಪಿನ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ಬೋದು. ಕ್ರೋಶೆ ಮೊದಲು ಯಾವತ್ತೂ ಹಾಕಿಲ್ಲ, ಫಸ್ಟ್ ಟೈಮ್ ಕಲಿಬೇಕು ಅಂತ ಇದ್ದರೆ ಕಾಟನ್ ಯಾರ್ನ್ಗಿಂತ ಆಕ್ರಿಲಿಕ್ ಯಾರ್ನ್ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಆಕ್ರಿಲಿಕ್ ಯಾರ್ನಲ್ಲಿ ಹುಕ್ ಈಸಿಯಾಗಿ ಸ್ಲೈಡ್ ಆಗುತ್ತೆ.
ಕಾಟನ್ ಯಾರ್ನ್ಗೆ ಕಂಪೇರ್ ಮಾಡಿಕೊಂಡ್ರೆ ಅಕ್ರಿಲಿಕ್ ಯಾರ್ನಲ್ಲಿ ಸ್ವಲ್ಪ ಈಸಿಯಾಗಿ ಸ್ಲೈಡ್ ಆಗುತ್ತೆ. ಈ ಯಾರ್ನ್ಗೆ 5.5 mm ಹುಕ್ ತೊಗೊಂಡಿದ್ದೀನಿ. ಈಗ ಮೊದಲನೇದಾಗಿ ಕ್ರೋಶ ಹಾಕೋದಿಕ್ಕೆ ಬೇಕಾಗಿರೋದು ಸ್ಲಿಪ್ ನಾಟ್. ಸೊ ಆ ಸ್ಲಿಪ್ ನಾಟ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಸ್ಲಿಪ್ ನಾಟ್ ನಾವು 3-4 ಥರ ಹಾಕ್ಬೋದು. ನಿಮ್ಗೆ ಯಾವುದು ಈಸಿ ಆಗುತ್ತೆ ಆ ರೀತಿ ಹಾಕೋಬೋದು. ಈ ಸ್ಲಿಪ್ ನಾಟ್ ಅಂದರೆ ಜೀರ್ಗುಂಟೆ ಅಂತ ಹೇಳ್ತೀವಲ್ಲ, ಆ ಗಂಟು. ಈ ರೋಲ್ ಎಡಗೈಯಲ್ಲಿದೆ, ಈ ತುದಿ ಬಲಗಡೆನಲ್ಲಿದೆ. ಈ ತುದಿನ ಹೀಗೆ ಫೋಲ್ಡ್ ಮಾಡಿಕೊಂಡು ಇದ್ರೊಳಗಡೆಯಿಂದ ಅದನ್ನು ಹೇಳ್ಕೊಳ್ಳೋದು. ನಾನು ನಿಧಾನಕ್ಕೆ ತೋರಿಸ್ತೀನಿ. ಇದ್ರೊಳಗಡೆಯಿಂದ ಈ ಸೈಡ್ ತುದಿ ಏನಿದೆ ಅದನ್ನು ಒಳಗಡೆ ತಗೊಳ್ಳೋದು. ಇಷ್ಟೇ ಸ್ಲಿಪ್ ನಾಟ್ ಅಂದರೆ. ರೀತಿ ಹಾಕೋದಿದ್ರೆ ಇದನ್ನು ಹೀಗೆ ಸುತ್ತಕೊಂಡು ಹಾಗೆ ಇನ್ನೊಂದು ರೀತಿ ಈ 2 ಬೆರಳಿಗೆ ಇದನ್ನು ಎಕ್ಸ್ ರೀತಿ ಸುತ್ತಕೊಳ್ಳೋದು. ಈ ತುದಿ ಇರೋದು ಮೇಲ್ ಬರಬೇಕು. ತಗೊಂಡು ಇದು ಕೆಳಗಡೆ ಯಾರ್ನ ಈ ಹುಕ್ ಒಳಗಡೆಯಿಂದ ಮೇಲ್ಗಡೆ ಯಾರ್ನ ಹೇಳ್ಕೊಳ್ಳೋದು. ಇನ್ನೊಂದ್ಸಲ ತೋರಿಸ್ತೀನಿ. ಈ ಬೆರಳಿಗೆ ಎಕ್ಸ್ ರೀತಿನಲ್ಲಿ ಯಾರ್ನ ಸುತ್ತಕೊಂಡು ಇದನ್ನು ಟೈಟಾಗಿ ಇಟ್ಕೋಬೇಕು. ಹುಕ್ನ ಈ ರೀತಿ ಹಾಕಿ ಮೇಲ್ಗಡೆ ಯಾರ್ನ ಹೇಳ್ಕೊಡು. ಈಗ ಇದು ದೊಡ್ಡದಿದೆ ಅಲ್ಲ ಹುಕ್ಗೆ, ಅದನ್ನು ಹೀಗೆ ಜಸ್ಟ್ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಮಾಡ್ಕೋಬೋದು. ಇದು ಸ್ಲಿಪ್ ನಾಟ್. ಈಗ ಈ ತುದಿ ಇದೆ, ಈ ತುದಿನ ನಾವು ಬಿಟ್ಬಿಟ್ಟು ರೋಲ್ ಕಡೆ ಇರೋದನ್ನು ನಾವು ಕೈಗೆ ಸುತ್ಕೋಬೇಕು. ಸೊ ಗ್ರಿಪ್ ಸಿಗೋ ಥರ ಸುತ್ಕೊಳ್ಳೋದು. ಇದನ್ನು ಅಷ್ಟೇ ನಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಆ ರೀತಿನ ಸುತ್ಕೋಬೋದು. ಈ ಥರ ಜಸ್ಟ್ ಒಂದು ಬೆರಳಿಗೆ ಕೂಡ ಸುತ್ಕೋಬೋದು, ಇಲ್ಲ ಈ ರೀತಿ ಕಿರು ಬೆರಳಿಗೆ ಸುತ್ತಿ ಮೇಲ್ ತಗೊಂಡು ಈ ಬೆರಳಿಗೆ ಈ ರೀತಿ ಸುತ್ತಕೊಂಡು ಇಲ್ಲಿ ಗ್ರಿಪ್ ಇಟ್ಕೋಬೇಕು.
ಇದು ರೋಲ್ ಕಡೆ ಇರೋದು. ಹೀಗೆ ಸುತ್ತಕೊಂಡು ಈ ಗಂಟತ್ರ ಸ್ಲಿಪ್ ನಾಟ್ ಹತ್ರ ಹೀಗಿಟ್ಕೊಂಡ್ರೆ ಗ್ರಿಪ್ ಸಿಗತ್ತೆ. ಇದೊಂದು ರೀತಿ. ಹಾಗೆ ಇನ್ನೊಂದು ರೀತಿ, ಈ ಯಾರ್ನ್ ಹೀಗೆ 3 ಬೆರಳಿಗೆ ಹಾಕ್ಕೊಂಡು ಈ ರೀತಿನಾದರೂ ಇಟ್ಕೊಡೋದು. ಇನ್ನೊಂದ್ಸಲ ತೋರಿಸ್ತೀನಿ. ನಮಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೆ ಆ ರೀತಿ ಇಟ್ಕೋಬೋದು. ಇದೇ ಥರ ಇಟ್ಕೋಬೇಕು ಅಂತೇನಿಲ್ಲ. ಆದರೆ ನಾವು ಯಾರ್ನ ಈ ಥರ ಸುತ್ತಕೊಂಡಾಗ ಇದು ತುಂಬ ಲೂಸ್ ಇರಬಾರ್ದು, ಹಾಗೆ ತುಂಬ ಟೈಟ್ ಕೂಡ ಇರಬಾರ್ದು. ಲೂಸ್ ಇದ್ದಾಗ ಏನಾಗುತ್ತೆ ಅಂದರೆ ಈ ಥರ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಅದು ಸಿಗೋದೇ ಇಲ್ಲ ಒಂದೊಂದ್ಸಲ. ಹಾಗೆ ನಾವು ಈ ಚೈನ್ ಹಾಕಿದ್ರೆ ಈ ರೀತಿ ತುಂಬ ಲೂಸ್ ಆಗಿಬಿಡುತ್ತೆ. ಅದೇ ತುಂಬ ಟೈಟ್ ಆದರೆ ಈ ಥರ ಒಳಗಡೆ ಎಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಚೈನ್ ಕೂಡ ತುಂಬ ಸಣ್ಣದಾಗ್ಬಿಡುತ್ತೆ, ತುಂಬ ಟೈಟಾಗಿ ಆಗುತ್ತೆ. ಹಾಗಾಗಿ ಇದು ತುಂಬ ಟೈಟು ಇರಬಾರ್ದು, ಹಾಗೆ ತುಂಬ ಲೂಸ್ ಕೂಡ ಇರಬಾರ್ದು. ಈಗ ಚೈನ್ ಹಾಕೋದು ಹೇಗೆ ಅಂತ ನೋಡೋಣ. ಈಗ ಯಾರ್ ಮತ್ತು ಹುಕ್ಕಿಗೆ ಪಕ್ಕ ಪಕ್ಕ ಇದೆ ಅಲ್ಲ, ಹುಕ್ನ ಯಾರ್ನ ಮೇಲೆ ತಗೊಂಡು ಹಾಗೇ ಕೆಳಗಡೆ ತಗೊಂಡು ಯಾರ್ನ ಈ ಹುಕ್ಕಿಗೆ ಸೇರೋ ಥರ ಈ ರೀತಿ ಕ್ರಾಸ್ ಮಾಡಿ ಇಟ್ಕೊಂಡ್ರೆ ನಿಧಾನಕ್ಕೆ ಎಳೆದು ಲೂಪ್ ಒಳಗಡೆ ತಗೋಬೇಕು. ಇದು ಫಸ್ಟ್ ಚೈನ್. ಯಾರ್ನ ಹುಕ್ನ ಯಾರ್ನ ಮೇಲ್ಗಡೆಯಿಂದ ಕೆಳಗಡೆ ತಗೊಂಡು ಈ ಹುಕ್ಕಿಗೆ ಕರೆಕ್ಟಾಗಿ ಸೇರಿಸ್ಕೊಂಡು ಅದನ್ನು ನಿಧಾನಕ್ಕೆ ಲೂಪ್ ಒಳಗಡೆ ತಗೋಬೇಕು. ಆಗ ಚೈನ್ ಆಗುತ್ತೆ. ಈ ರೀತಿ ಚೈನ್ ನೋಡಿ, ಈ ರೀತಿ ಬರುತ್ತೆ ಚೈನ್. ಇದು ಮುಂದೆ ಹಾಗೆ ಹಿಂದೆ ಈ ರೀತಿ ಇರುತ್ತೆ.
ಹಾಗೆ ಹೊಸ್ದಾಗಿ ಹಾಕ್ಬೇಕಿದ್ರೆ ಒಂದೊಂದ್ಸಲ ಏನಾಗುತ್ತೆ ಅಂದರೆ ಈ ಚೈನ್ಸ್ ಅಗ್ಲ ಅಗ್ಲ ಬರುತ್ತೆ, ಈ ಥರ ದೊಡ್ಡದಾಗಿ ಆಗತ್ತೆ. ಪರವಾಗಿಲ್ಲ, ಸ್ಟಾರ್ಟಿಂಗ್ ಅದಾಗತ್ತೆ, ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ಸರಿ ಹೋಗುತ್ತೆ. ಅದಲ್ಲದೆ ಇನ್ನೂ ಒಂದೊಂದ್ಸಲ ಏನು ಪ್ರಾಬ್ಲಮ್ ಬರುತ್ತೆ ಕಲಿಬೇಕಿದ್ರೆ ಅಂತಲ್ಲ, ಆಮೇಲೂ ಕೂಡ ಬರುತ್ತೆ. ಯಾರ್ನ ತುಂಬ ಟೈಟಾಗಿ ಇಟ್ಕೊಂಡಿದ್ರೆ ಈ ರೀತಿ ಈ ಲೂಪ್ ಒಳಗಡೆ ತಗೋತೀವಲ್ಲ ನೋಡಿ, ಈ ಲೂಪ್ ಒಳಗಡೆ ನುಗ್ಸೋದು ಎಳ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಈ ರೀತಿ ಪ್ರಾಬ್ಲಮ್ ಕೂಡ ಆಗತ್ತೆ. ಆಗ ಸ್ವಲ್ಪ ಈ ಲೂಪ್ನ ಲೂಸ್ ಮಾಡಿಕೊಂಡು ಇದನ್ನು ಫುಲ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.